ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಇವರ ಸ್ನೇಹ ಮಾಡುವುದು ಒಂದೇ, ಒಂಟಿಯಾಗಿರುವುದು ಒಂದೇ ಎಂದು ಚಾಣಕ್ಯರು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಸ್ನೇಹ ಮಾಡುವಾಗ ಆ ವ್ಯಕ್ತಿಯ ಪ್ರಾಮಾಣಿಕತೆ, ಸಕಾರಾತ್ಮಕ ಚಿಂತನೆ, ಇತರರಿಗೆ ಸಹಾಯ ಮಾಡುವ ಮನೋಭಾವ, ಸಂಯಮ, ತಾಳ್ಮೆ ಮತ್ತು ಕಷ್ಟದ ಸಮಯದಲ್ಲಿ ಬೆಂಬಲಿಸುವ ಸಾಮರ್ಥ್ಯದ ಗುಣಗಳನ್ನು ನೋಡಬೇಕಾಗುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಎಂಥವರ ಸ್ನೇಹವನ್ನ ಮಾಡಬಾರದು ಹಾಗೂ ಇಂಥವರ ಸ್ನೇಹವನ್ನ ಮಾಡಿದರೆ ಏನಾಗುತ್ತದೆ ಎನ್ನುವ ವಿಷಯವನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾನವ ಸ್ನೇಹ ಜೀವಿ. ಆತ ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಇರಲು ಸಮಯವನ್ನ ಕಳೆಯಲು ಬಯಸುತ್ತಾನೆ. ಅವನು ಒಂಟಿಯಾಗಿರಲು ಬಯಸುವುದಿಲ್ಲ. ಸ್ನೇಹಿತನಾದವನು ಹೇಗಿರಬೇಕೆಂದರೆ ಕೇವಲ ನಗುವಿನಲ್ಲಿ ಅಥವಾ ಸಂತೋಷದಲ್ಲಿ ಮಾತ್ರವಲ್ಲ, ದುಃಖ ಅಥವಾ ನೋವಿನಲ್ಲೂ ಆತ ನಮ್ಮೊಂದಿಗೆ ಇರಬೇಕು. ಸರಿಯಾದ ವ್ಯಕ್ತಿಗಳೊಂದಿಗೆ ಸ್ನೇಹ ಮಾಡಿದಾಗ ಮಾತ್ರ ಆ ಸ್ನೇಹಕ್ಕೆ ಅರ್ಥ ಸಿಗುತ್ತದೆ. ತಪ್ಪು ವ್ಯಕ್ತಿಗಳೊಂದಿಗೆ ಅಥವಾ ಸ್ನೇಹಕ್ಕೆ ಅನರ್ಹರಾದಂತಹ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಬೆಳೆಸುವುದರಿಂದ ಸ್ನೇಹದ ಅರ್ಥವೇ ಹಾಳಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಎಂಥವರ ಸ್ನೇಹವನ್ನು ಮಾಡಬಾರದು ಎಂಬುದನ್ನ ತಿಳಿಯೋಣ. ಮೊದಲನೆಯದಾಗಿ, ಸ್ವಾರ್ಥಿಗಳ ಸ್ನೇಹ ಮಾಡದಿರಿ. ಸ್ವಾರ್ಥ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ನಾವು ಎಂದಿಗೂ ಸಹ ಸ್ನೇಹವನ್ನ ಬೆಳೆಸಲೇಬಾರದು. ಏಕೆಂದರೆ ಸ್ವಾರ್ಥ ಮನೋಭಾವವನ್ನು ಹೊಂದಿರುವ ವ್ಯಕ್ತಿ ಕೇವಲ ಸ್ವಪ್ರಯೋಜನಗಳ ಕುರಿತು ಚಿಂತಿಸುತ್ತಾರೆ ಹೊರತು ಅವರು ಇತರರ ಬಗ್ಗೆ ಎಂದಿಗೂ ಸಹ ಯೋಚನೆ ಮಾಡುವುದಿಲ್ಲ. ಸ್ವಾರ್ಥ ಗುಣವುಳ್ಳ ವ್ಯಕ್ತಿ ಅವರಿಗೆ ಯಾರಿಂದ ಪ್ರಯೋಜನವಾಗುತ್ತದೆಯೋ ಅವರೊಂದಿಗೆ ಮಾತ್ರ ಇರಲು ಬಯಸುತ್ತಾರೆ. ಆ ವ್ಯಕ್ತಿಗೆ ನಿಮ್ಮಿಂದ ಅಗತ್ಯವಿದ್ದಾಗ ಮಾತ್ರ ನಿಮ್ಮೊಂದಿಗೆ ಇರುತ್ತಾರೆ. ಅದೇ ಅವರಿಗೆ ನಿಮ್ಮ ಅಗತ್ಯ ಮುಗಿದಾಗ ಖಂಡಿತ ಅವರು ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೆಯದಾಗಿ, ಅಸಭ್ಯ ಜನರ ಸ್ನೇಹವನ್ನು ಮಾಡಬೇಡಿ. ಅಸಭ್ಯ ಅಥವಾ ನಿಂದನೀಯ ವ್ಯಕ್ತಿ ಕೂಡ ಸ್ನೇಹಕ್ಕೆ ಅರ್ಹನಲ್ಲ. ಅಂತಹ ವ್ಯಕ್ತಿಯು ಇತರರ ಭಾವನೆಗಳನ್ನ ಗೌರವಿಸುವುದಿಲ್ಲ ಹಾಗೂ ಆ ವ್ಯಕ್ತಿಯ ಮಾತುಗಳು ಮತ್ತು ನಡವಳಿಕೆಯು ಅವಮಾನಕರ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸಹ ನಿಮಗೆ ನೋವನ್ನ ನೀಡಬಹುದು. ಆ ವ್ಯಕ್ತಿಯ ಅಸಭ್ಯ ವರ್ತನೆ ಮತ್ತು ನಡವಳಿಕೆಯು ನಿಮ್ಮ ಜೀವನದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಬಹುದು. ಮೂರನೆಯದಾಗಿ, ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳನ್ನು ಮಾಡುವ ವ್ಯಕ್ತಿಯ ಸ್ನೇಹವನ್ನ ಮಾಡದಿರಿ. ಅತ್ಯಂತ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುವಂತಹ ಜನರಿಂದ ನಾವು ಆದಷ್ಟು ದೂರವಿರಬೇಕು. ಋಣಾತ್ಮಕ ಚಿಂತನೆಗಳನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಅತೃಪ್ತಿಯ ಭಾವನೆಯನ್ನ ಸೃಷ್ಟಿ ಮಾಡುವುದಲ್ಲದೆ ನಿಮ್ಮ ಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಹಾಗಾಗಿ ಇಂತಹ ನಕಾರಾತ್ಮಕ ಆಲೋಚನೆಗಳನ್ನ ಇಟ್ಟುಕೊಂಡಿರುವ ಜನರೊಂದಿಗೆ ನೀವು ಸ್ನೇಹವನ್ನ ಮಾಡದಿರಿ. ನಾಲ್ಕನೆಯದಾಗಿ, ದ್ರೋಹಿಗಳೊಂದಿಗೆ ಸ್ನೇಹವನ್ನ ನೀವು ಮಾಡದಿರಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಒಮ್ಮೆ ದ್ರೋಹವನ್ನ ಮಾಡಿದರೆ ಅವರು ಮತ್ತೆ ಕೂಡ ದ್ರೋಹ ಮಾಡಬಹುದು. ಅಂತವರು ದ್ರೋಹ ಮಾಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಯೊಂದಿಗಿನ ಸ್ನೇಹವು ನಿಮಗೆ ಮತ್ತೆ ಮತ್ತೆ ದ್ರೋಹವನ್ನುಂಟು ಮಾಡಬಹುದು. ನಿಮಗೆ ತಿಳಿಯದೆ ನೀವು ಇನ್ನೊಬ್ಬರೊಂದಿಗೆ ಸ್ನೇಹವನ್ನ ಮಾಡಿದಾಗ ಅವರು ನಿಮಗೆ ದ್ರೋಹ ಮಾಡಿದರೆ ಅವರೊಂದಿಗೆ ಮತ್ತೊಮ್ಮೆ ಸ್ನೇಹ ಮಾಡಲು ನೀವು ಬಯಸಿದಿರಿ ಅಥವಾ ಪದೇ ಪದೇ ಅವರೊಂದಿಗೆ ಸ್ನೇಹವನ್ನ ಮಾಡದಿರಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಐದನೆಯದಾಗಿ, ಕೋಪಿಷ್ಠರೊಂದಿಗೆ ಸ್ನೇಹವನ್ನ ಮಾಡದಿರಿ. ಅತಿಯಾದ ಕೋಪವಿರುವ ವ್ಯಕ್ತಿಯೊಂದಿಗೆ ಸ್ನೇಹವನ್ನ ಮಾಡಬೇಡಿ. ಯಾವುದೇ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೋಪಗೊಳ್ಳುತ್ತಿದ್ದರೆ ಅಂತಹ ವ್ಯಕ್ತಿಯೊಂದಿಗೆ ನೀವು ಸ್ನೇಹವನ್ನ ಬೆಳೆಸಬಾರದು. ಇಂಥವರೊಂದಿಗೆ ಸ್ನೇಹ ಮಾಡುವುದರಿಂದ ನೀವು ಒತ್ತಡಕ್ಕೆ ಒಳಗಾಗುತ್ತೀರಿ. ತಪ್ಪು ವ್ಯಕ್ತಿಯೊಂದಿಗೆ ಸ್ನೇಹ ಮಾಡುವುದರಿಂದ ಅವರ ನಡವಳಿಕೆ ಮತ್ತು ಮಾತುಗಳು ನಿರಂತರವಾಗಿ ನಮ್ಮನ್ನ ಕಾಡುತ್ತವೆ. ಅಂತಹ ವ್ಯಕ್ತಿಯನ್ನ ನಂಬುವುದು ಕಷ್ಟಕರವಾಗಿರುತ್ತದೆ ಮತ್ತು ಅವರ ನಕಾರಾತ್ಮಕ ಚಿಂತನೆಯು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.